ದೂರದರ್ಶನ ಚಂದನ ವಾಹಿನಿಯ ನಲ್ಮೆ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರಾದಂಥ ಮಾರುತಿ ಪ್ರಸಾದ್ರವರಿಗೆ ಸ್ವಾಗತ. ತಬಲಾ ವಾದನದಲ್ಲಿದ್ದಾರೆ. ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ರಿದಮ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾ ಪ್ರಸಾದ್ರವ್ರಿಗೂ ಕೂಡ ಸ್ವಾಗತ. ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಬಂದಿರುವಂಥ ಗಾಯಕರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಭೀಮ್ಜಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನನ್ನದೇ ಆದಂಥ ಸ್ನೇಹ ಮಾಧುರ್ಯ ಅಂತ ಸುಗಮ ಸಂಗೀತ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದು ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಕೂಡ ಮಾಡಿಸ್ತಾ ಇದ್ದೀನಿ. ನಾನು ಬೆಂಗಳೂರಿನಿಂದ ಬಂದಿರತಕ್ಕಂಥ ಭೀಮ್ಜಿ ಅಂತ ನನ್ನ ಹೆಸರು. ಭೀಮ್ಜಿಯವರೇ, ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಮತ್ತೊಬ್ಬ ಗಾಯಕ ಬಂದಿದ್ದಾರೆ ನಮ್ಮ ಜೊತೆಲೇ ಇರ್ತಾರೆ. ಮ್ಯಾಂಡೋಲಿನ್ ವಾದಕರಾದಂಥ ಹರೀಶ್ರವ್ರಿಗೆ ನಾವು ಒಂದು ಪ್ರಮೋಷನ್ ಕೊಟ್ಟಿದ್ದೀವಿ ಇವತ್ತು. ಹರೀಶ್, ನಿಮಗೆ ಗಾಯಕರಾಗಿ ಇವತ್ತು ಆಸೀನರಾಗಿದ್ದೀರಿ. ನಿಮಗೆ ವಾಹಿನಿ ಪರವಾಗಿ, ನಮ್ಮ ತಂಡದ ಪರವಾಗಿ, ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಒಳ್ಳೊಳ್ಳೆ ಹಾಡುಗಳನ್ನು ಇವತ್ತು ನಿಮ್ಮಿಂದ ಕೇಳುವಂಥ ಭಾಗ್ಯ ನಮ್ಮದಾಗಿದೆ. ಮೊದಲಿಗೆ ಭೀಮ್, ಯಾವ್ದು ಹಾಡ್ತೀರಿ ಸರ್? ಅದು ತಿಂಗಳ ಬೆಳಕಿಗೆ ಭವದ ಸೆಳಕಿಗೆ ಸ್ನೇಹ ಮಾಡಬೇಕಂತವಳ, ಸ್ನೇಹ ಮಾಡಬೇಕಂತವಳ, ಒಳ್ಳೆ ಮೋಹದಿಂದಲಿ ಬಂದು ಕೊಡುವಂತವಳ, ಸ್ನೇಹ ಮಾಡಬೇಕಂತವಳ, ಸ್ನೇಹ ಮಾಡಬೇಕಂತವಳ. ಚಂದ್ರಕಾರಿ ಸೀರೆ ನುಟ್ಟು ದಿವ್ಯಕ್ಕೊಮ್ಮೆ ಪಾರಿಜ ಮೊಗ್ಗಿ ಗುಬ್ಬಸ ತೊಟ್ಟು, ಚಂದ್ರಕಾರಿ ಸೀರೆ ನುಟ್ಟು ದಿವ್ಯಕ್ಕೊಮ್ಮೆ ಪಾರಿಜ ಮೊಗ್ಗಿ ಗುಬ್ಬಸ ತೊಟ್ಟು, ಬಂದಳು ಮಂದಿರ ಬಿಟ್ಟು, ಬಂದಳು ಮಂದಿರ ಬಿಟ್ಟು, ನಾಲ್ಕು ಮಂದಿಯೋಳು ನಿಂದು ನಾಚುವಳೆಷ್ಟೋ, ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ. ಗಿಳಿ ಸಮಯವಳ ನುಡಿಯೋ ಚೆಲ್ವ ಸುಳಿನಾವೆ ಕುಚ ಕುಂಭಗಳ ಹಂಸ ನಡೆಯೋ, ಅರಗಿಳಿ ಸಮಯವಳ ನುಡಿಯೋ ಚೆಲ್ವ ಸುಳಿನಾವೆ ಕುಚ ಕುಂಭಗಳ ಹಂಸ ನಡೆಯೋ, ಥಳಥಳಿಸುವ ತೋಳ್ತೊಡೆಯೋ, ಥಳಥಳಿಸುವ ತೋಳ್ತೊಡೆಯೋ, ಒಳ್ಳೆ ಬಳಬಳುಕುವ ನಡುವಿನ ತಳಿರೆಡೆಯೋ, ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ. ಕುಸುಮಾಲೋಚನೆ ಇವಳ ನೋಡಿ ಕಾಮ ವಿಷಯ ಸುರತ ಸುಖ ದಯದಿಂದ ಬೇಡಿ
ಕುಸುಮಾಲೋಚನ ಇವಳ ನೋಡಿ ಕಾಮ ವಿಷಯ ಸುರತ ಸುಖ ದಯದಿಂದ ಬೇಡಿ ವಿನಯ ವಚನದಿ ಮಾತಾಡಿ ವಿನಯ ವಚನದಿ ಮಾತಾಡಿ ದೇವ ಶಿಶುನಾಳ ದಯದಿಂದ ಕೂಡಿ ಸ್ನೇಹ ಮಾಡಬೇಕಿಂತವಳ ಸ್ನೇಹ ಮಾಡಬೇಕಿಂತವಳ ಒಳ್ಳೆ ಮೋಹದಿಂದಲಿ ಬಂದು ಕೊಡುವಂತವಳ ಸ್ನೇಹ ಮಾಡಬೇಕಿಂತವಳ ಸ್ನೇಹ ಮಾಡಬೇಕಿಂತವಳ ಸ್ನೇಹ ಮಾಡಬೇಕಿಂತವಳ. ಭಾಳ ಸೊಗಸಾದ ಹಾಡಿದು. ಅಶ್ವಥ್ ಸರ್ ಅವರ ರಾಗ ಸಂಯೋಜನೆ, ಸಂತ ಶಿಶುನಾಳ್ ಶರೀಫರ ರಚನೆ. ಸ್ನೇಹ ಮಾಡಬೇಕಿಂಥವಳ. ಗಣೇಶ್ ಅವರೇ ಭಾಳ ಸೊಗಸಾಗಿ ನುಡಿಸಿದ್ರಿ ಆ ನೊಟೇಷನ್ಸ್ನ. ನುಡಿಸಿ ಇನ್ನೊಂದ್ಸರಿ ನೀವು. ನಾನೇ ನಾನಾ ಸ್ನೇಹ ಮಾಡಬೇಕಿಂಥವಳ. ಹೆಂಗೆ ಮಾಡ್ಬೋದು? ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂಥವಳ. ಅದು ಅದನ್ನ ಸ್ವರದ ಸ್ಥಾನಗಳಿದೆಯಲ್ಲ, ಅಶ್ವಥ್ ಸರ್ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಾನು ರಾಗ ಸಂಯೋಜಕನಲ್ಲಪ್ಪ, ಸ್ವರ ಸಂಯೋಜಕ ಅಂತ ಹೇಳಿ. ಒಂದೊಂದು ಸ್ವರಗಳಲ್ಲೇ ಅವರು ಅದ್ಭುತವಾದಂಥ ಒಂದು ಭಾವನೆಯನ್ನು ತುಂಬಿಕೊಡ್ತಾ ಇದ್ರು. ಆ ಪದಗಳು, ಆ ಸಾಹಿತ್ಯವನ್ನು ಅನುಭವಿಸಿ ಪದಗಳನ್ನು ಜೋಡಿಸಿ ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಹಾಡನ್ನು ಕೊಡ್ತಾಯಿದ್ರು. ಅದಕ್ಕೆ ಯಾವತ್ತೂ ಅವರ ಹಾಡುಗಳು ಜೀವಂತವಾಗಿದೆ ಇನ್ನು, ಅಲ್ವಾ? ನೀವೆಲ್ಲ ವಾದ್ಯದವರು ಕೂಡ ಭಾಳ ಸೊಗಸಾಗಿ ನುಡಿಸಿದ್ರಿ. ಭೀಮ್, ಚೆನ್ನಾಗಿ ಹಾಡಿದ್ರಿ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳು. ಯಾವ ಕಣ್ಣು ಹೀಗೆ ನೋಡಲಿಲ್ಲ ನನ್ನ, ಯಾವ ಕಣ್ಣು ಹೀಗೆ ನೋಡಲಿಲ್ಲ. ಕುಡಿನೋಟದಲ್ಲೇ ನಿನ್ನಂತೆನಲ್ಲೇ, ಕುಡಿನೋಟದಲ್ಲೇ ನಿನ್ನಂತೆನಲ್ಲೇ ಯಾವ ಹೆಣ್ಣು ನನ್ನ ಕಾಡಲಿಲ್ಲ. ಯಾವ ಕಣ್ಣು ಹೀಗೆ ನೋಡಲಿಲ್ಲ ನನ್ನ, ಯಾವ ಕಣ್ಣು ಹೀಗೆ ನೋಡಲಿಲ್ಲ. ಮೋಹಕ ನೋಟ ಹಾಯಿಸಿ ಇನ್ನೊಮ್ಮೆ ನೋಡದೆ ನೋಯಿಸಿ, ಒಮ್ಮೆ ಮೋಹಕ ನೋಟ ಹಾಯಿಸಿ ಇನ್ನೊಮ್ಮೆ ನೋಡದೆ ನೋಯಿಸಿ, ಕನಸಲ್ಲೂ ಬಿಡದೆ ಸತಾಯಿಸಿ, ಕನಸಲ್ಲೂ ಬಿಡದೆ ಸತಾಯಿಸಿ, ಕಣ್ಣ ಮುಚ್ಚಾಲೆಯನು ಆಡಲಿಲ್ಲ. ಯಾವ ಕಣ್ಣು ಹೀಗೆ ನೋಡಲಿಲ್ಲ ನನ್ನ, ಯಾವ ಕಣ್ಣು ಹೀಗೆ ನೋಡಲಿಲ್ಲ.
ಏನೇನು ಸನ್ನೆಯ ಮಾಡಿ ಬಳಿ ಬಂದು ದೂರಕ್ಕೆ ಓಡಿ, ಏನೇನು ಸನ್ನೆಯ ಮಾಡಿ ಬಳಿ ಬಂದು ದೂರಕ್ಕೆ ಓಡಿ, ತಬ್ಬಿಬ್ಬಿನಲ್ಲಿ ನನ್ನ ದೂಡಿ, ತಬ್ಬಿಬ್ಬಿನಲ್ಲಿ ನನ್ನ ದೂಡಿ, ಕ್ಷಣಕ್ಕೊಂದು ಅಸ್ತ್ರವ ಹೂಡಲಿಲ್ಲ ಯಾವ ಕಣ್ಣು ಹೀಗೆ ನೋಡಲಿಲ್ಲ, ನನ್ನ ಯಾವ ಕಣ್ಣು ಹೀಗೆ ನೋಡಲಿಲ್ಲ. ಹೃದಯದ ತಂತಿಯ ಮಿಡಿದು ಪ್ರೀತಿಯ ಶ್ರುತಿಯನ್ನು ಹಿಡಿದು, ಆ ಹೃದಯದ ತಂತಿಯ ಮಿಡಿದು ಪ್ರೀತಿಯ ಶ್ರುತಿಯನ್ನು ಹಿಡಿದು, ತನ್ನ ಗುಟ್ಟನು ತಾನೇ ಒಡೆದು, ತನ್ನ ಗುಟ್ಟನು ತಾನೇ ಒಡೆದು, ಅನುರಾಗ ಗೀತೆಯ ಹಾಡಲಿಲ್ಲ, ಅನುರಾಗ ಗೀತೆಯ ಹಾಡಲಿಲ್ಲ ಯಾವ ಕಣ್ಣು ಹೀಗೆ ನೋಡಲಿಲ್ಲ, ನನ್ನ ಯಾವ ಕಣ್ಣು ಹೀಗೆ ನೋಡಲಿಲ್ಲ. ಕುಡಿನೋಟದಲ್ಲೇ ನಿನ್ನಂತೆನಲ್ಲೇ, ಕುಡಿನೋಟದಲ್ಲೇ ನಿನ್ನಂತೆನಲ್ಲೇ ಯಾವ ಹೆಣ್ಣು ನನ್ನ ಕಾಡಲಿಲ್ಲ, ಯಾವ ಕಣ್ಣು ಹೀಗೆ ನೋಡಲಿಲ್ಲ, ನನ್ನ ಯಾವ ಕಣ್ಣು ಹೀಗೆ ನೋಡಲಿಲ್ಲ. ನೋಡಲಿಲ್ಲ, ಮತ್ತೆ ಇನ್ಯಾವ ಕಣ್ಣು ನೋಡಿದ್ದು ನಿಮ್ಮನ್ನು? ಆಗೋಯ್ತು ಸರ್, ನೋಡಿದ್ದು ಆಗೋಯ್ತಾ? ಈಗೇನು ನೋಡ್ತಾ ಇಲ್ವಾ? ಈಗೇನು ನೋಡ್ತಾ ಇಲ್ವಾ? ಇಲ್ಲ ಸರ್. ಯಾಕೆ? ಅಲ್ಲ, ಮದುವೆ ಆಗೋಯ್ತಲ್ಲ ಸರ್. ಮದುವೆ ಆದ್ಮೇಲೆ ನೋಡಬಾರ್ದು ಅಂತ ಹಂಗೇನಿಲ್ಲ ಸರ್. ಅಲ್ಲ ರೀ, ಮನೆಯವ್ರನ್ನ ನೋಡಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ನೋಡ್ತೀನಿ ಸರ್. ಅದನ್ನೇ ನಾನು ಹೇಳಿದ್ದು. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ ಮನಸ್ಸಿನ ಭಾವನೆಗಳು ತೆರೆದುಕೊಳ್ತಾವೆ ಕಣ್ರಿ, ಖಂಡಿತ ಅಲ್ವಾ? ಹೌದು ಸರ್. ಯಾವತ್ತು ಭಾವನೆಗಳು ಕಣ್ಣಿನಲ್ಲೇ ಕಾಣಬೇಕು, ಕಣ್ಣಲ್ಲೇ ಅಲ್ವಾ? ಎಷ್ಟು ಚೆನ್ನಾಗಿದೆ ಹಾಡು ಕೂಡ ಅಲ್ವಾ? ಒಮ್ಮೆ ನೋಡ್ತೀಯಾ ನನ್ನನ್ನು ಕಾಡ್ತೀಯಾ, ಒಮ್ಮೆ ನೋಡದೆ ನನ್ನನ್ನು ನೋಯಿಸ್ತೀಯಾ, ಮತ್ತು ಹೃದಯದ ತಂತಿಯನ್ನು ಮೀಟಿ ಶ್ರುತಿ ರಾಗವನ್ನು ಹಾಡದೆ ಹೋಗ್ಬಿಡ್ತೀಯಲ್ಲ ಅಂತೇಳಿ ಎಷ್ಟು ಚೆನ್ನಾಗಿದೆ ಸಾಹಿತ್ಯ ಅಲ್ವಾ? ಎಂಥ ಅದ್ಭುತವಾದಂಥ ಸಾಹಿತ್ಯ, ಅಷ್ಟೇ ಅದ್ಭುತವಾದಂಥ ಸಂಯೋಜನೆ ಕೂಡ. ಹೌದು ಸರ್. ಸಂಗತಿಗಳನ್ನೆಲ್ಲ ಭಾಳ ಚೆನ್ನಾಗಿ ಹಾಡಿದ್ರಿ. ಇನ್ನಷ್ಟು ಅದೇ ವೃತ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಹಾಡ್ಬೋದು ಖಂಡಿತ ಅಲ್ವಾ? ನಿಮ್ಮ ಎಲ್ಲ ಮ್ಯಾಂಡಲಿನ್ ವಾದಕರು ಕಡಿಮೆ ಇದ್ದಾರೆ, ಸಿಂಗರ್ಸ್ ಜಾಸ್ತಿ ಇದ್ದಾರೆ, ಮ್ಯಾಂಡಲಿನ್ ವಾದಕರು ಕಡಿಮೆ ಇದ್ದಾರೆ. ಮ್ಯಾಂಡಲಿನ್ನ ಇನ್ನೂ ಚೆನ್ನಾಗಿ ನುಡಿಸುವಂಥ ಖಂಡಿತ ಸರ್ ಇದು ಸಿಗಲಿ ನಿಮಗೆ, ಆಶೀರ್ವಾದ, ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ
ಜೀವದ ಬಂಡಿ ಸಾಗಿದೆ ಮರ ಮರದ ಅರೆಯಿಂದ ಬಣ್ಣದ ಹೂವು ತೂಗಿದೆ ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ ಮರ ಮರದ ಅರೆಯಿಂದ ಬಣ್ಣದ ಹೂವು ತೂಗಿದೆ ಆ ಹೂವ ಮಕರಂದ ನಿನ್ನ ತುಟಿಯ ಸೇರಿ ನೀ ಕೊಟ್ಟ ಚುಂಬನದೆ ಸಿಹಿ ಜೇನ ಸವಿರಲು ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆದು ಯಾವುದೋ ತಾಳಕ್ಕೆ ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ ಆ ಹಾಡಿಗೊಂದು ಆಸೆ ಹೊಂಗನ ಸತರಿಸಲು ಇದಕ್ಕೆಗೊಂದು ತವಕ ನಿನ್ನ ವರಿಸಲು ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆದು ಯಾವುದೋ ತಾಳಕ್ಕೆ ಬಯಸಿದೆ ಭಾವದ ಮೇಳಕ್ಕೆ ಹರೀಶ್ ಭಾಳ ಸೊಗಸಾಗಿ ಹಾಡಿದ್ರಿ. ಅದ್ಭುತವಾದಂಥ ಹಾಡಿದು ಬಯಸಿದ್ದೇ ನಿನ್ನನ್ನು ಅನ್ನೋ ಒಂದು. ಯಾರನ್ನ ಬಯಸಿದ್ದು? ಯಾರೂ ಇಲ್ಲ ಸರ್. ಸೊಗಸಾಗಿ ಹಾಡಿದ್ರಿ. ಇನ್ನಷ್ಟು ಹಾಡುಗಳನ್ನು ನಿಮ್ಮ ಕೈಲಿ ಮುಂದೆ ಖಂಡಿತವಾಗ್ಲೂ ಹಾಡಿಸೋಣಂತೆ. ನಿಮ್ಮ ಒಳ್ಳೊಳ್ಳೆ ಗೀತೆಗಳು ನಿಮ್ಮ ಬಳಿ ಇದೆ ಅನ್ನೋದು ನಮಗೂ ಗೊತ್ತಿದೆ. ಒಳ್ಳೆಯ ಹಾಡುಗಾರರು ಕೂಡ ನೀವು. ಯಾರ್ಯಾರ ಬಾಳು ಎಲ್ಲಿ ಬರದೈತೋ ತಿಳಿದೋರ್ ಯಾರಯ್ಯ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮರೆಯಾಗ್ತೀವಯ್ಯ. ನಾವು ಮರೆಯಾಗ್ತೀವಯ್ಯ. ಯಾರ್ಯಾರ ಬಾಳು ಎಲ್ಲಿ ಬರ್ದೈತೋ ತಿಳಿದೋರ್ ಯಾರಯ್ಯ, ಯಾರ್ಯಾರ ಬಾಳು ಎಲ್ಲಿ ಬರ್ದೈತೋ ತಿಳಿದೋರ್ ಯಾರಯ್ಯ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮರೆಯಾಗ್ತೀವಯ್ಯ, ನಾವು ಮರೆಯಾಗ್ತೀವಯ್ಯ. ಯಾರ್ಯಾರ ಬಾಳು ಎಲ್ಲಿ ಬರ್ದೈತೋ ತಿಳಿದೋರ್ ಯಾರಯ್ಯ, ಎಲ್ಲೋ ಹುಟ್ಟಿ
ಎಲ್ಲೋ ಬೆಳೆದು ಮರೆಯಾಗ್ತೀವಯ್ಯ, ನಾವು ಮರೆಯಾಗ್ತೀವಯ್ಯ. ಗುಡಿಸ್ಲಾಗೆ ಇದ್ದೋರು ಅರಮನೆ ಕಡ್ಕೊಂಡ್ರು, ಬಡತನ ಕೊನೆ ಅಲ್ವಯ್ಯ. ಗುಡಿಸ್ಲಾಗೆ ಇದ್ದೋರು ಅರಮನೆ ಕಟ್ಕೊಂಡ್ರು, ಬಡತನ ಕೊನೆ ಅಲ್ವಯ್ಯ. ರಾಜರಂಗೆ ಇದ್ದೋರು ಊಟಕ್ಕೆ ಪಾಡ್ಪಟ್ರು, ಸ್ಥಿರ್ತನ ಸಿರಿ ಅಲ್ವಯ್ಯ. ಯಾರ್ಯಾರ ಬಾಳು ಹೆಂಗೆಂಗೆ ಐತೋ ಹಾಗೇ ಆಗುತ್ತಯ್ಯ. ಯಾವ್ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಹಾಗೇ ಆಗುತ್ತಯ್ಯ ಗೆಳೆಯ, ಹಾಗೇ ಆಗುತ್ತಯ್ಯ. ಯಾರ್ಯಾರ ಬಾಳು ಎಲ್ಲಿ ಬರ್ದೈತೋ ತಿಳಿದೋರ್ ಯಾರಯ್ಯ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮರೆಯಾಗ್ತೀವಯ್ಯ, ನಾವು ಮರೆಯಾಗ್ತೀವಯ್ಯ. ಸನ್ಯಾಸಿ ಆಗಿದ್ದೋರು ಸಂಸಾರಿ ಆಗೋದ್ರು, ಹೆಣ್ಣು ಮಾಯೇ ಕಣಯ್ಯ ಅಲ್ವಾ. ಸನ್ಯಾಸಿ ಆಗಿದ್ದೋರು ಸಂಸಾರಿ ಆಗೋದ್ರು, ಹೆಣ್ಣು ಮಾಯೇ ಕಣಯ್ಯ. ಸಂಸಾರಿ ಆಗಿದ್ದೋರು ಸನ್ಯಾಸಿ ಆಗೋದ್ರು, ಹಣೆ ಬಾರ ಕೋಣೆ ಯಾರಯ್ಯ. ಸಂಸಾರ ಕಟ್ಕೊಂಡೋರು ಸನ್ಯಾಸಿ ಆಗೋದ್ರು, ಹಣೆ ಬಾರ ಕೋಣೆ ಯಾರಯ್ಯ. ಯಾರ್ಯಾರ ಕಾಲಕ್ಕೆ ಏನೇನು ಆಗ್ಬೇಕು ಹಾಗೇ ಆಗುತ್ತಯ್ಯ ಮನುಜ, ಹಾಗೇ ಆಗುತ್ತಯ್ಯ. ಯಾರ್ಯಾರ ಬಾಳು ಎಲ್ಲಿ ಬರ್ದೈತೋ ತಿಳಿದೋರ್ ಯಾರಯ್ಯ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮರೆಯಾಗ್ತೀವಯ್ಯ, ನಾವು ಮರೆಯಾಗ್ತೀವಯ್ಯ. ನಾವು ಮರೆಯಾಗ್ತೀವಯ್ಯ, ಮರೆಯಾಗ್ತೀವಯ್ಯ, ನಾವು ಮರೆಯಾಗ್ತೀವಯ್ಯ. ಕೇಳಿದ್ರಲ್ಲ ಎಷ್ಟು ಅದ್ಭುತವಾದಂಥ ತತ್ವ ಇರುವಂಥ ಈ ಗೀತೆಯನ್ನಲ್ವಾ. ಸನ್ಯಾಸಿಯಾಗಿದ್ದವನು ಸಂಸಾರಿಯಾದ, ಹೆಣ್ಣು ಮಾಯೇಯ. ಸಂಸಾರ ಕಟ್ಕೊಂಡವನು ಸನ್ಯಾಸಿ ಆಗೋದ, ಹಣೆ ಬರೋಕ್ಕೆ ಹೊಣೆ ಯಾರಯ್ಯ. ಯಾವುದ್ಯಾವ್ದ ಕಾಲಕ್ಕೆ ಏನೇನಾಗಬೇಕು ಹಾಗೇ ಆಗುತ್ತಯ್ಯ. ನಾ ಹೇಳ್ದಲ್ಲ, ಎಲ್ಲ ಆಗೋ ಕಾಲಕ್ಕೆ ಆಗ್ತಾ ಇರುತ್ತೆ, ಕಾಲ ಹೋಗ್ತಾ ಇರುತ್ತೆ, ಒಳ್ಳೆ ಇದನ್ನು ಮಾತ್ರ ಉಳ್ಕೊಳ್ಳುತ್ತೆ. ಇಂಥ ಹಾಡುಗಳು ತಾವು ಕೇಳ್ತಾ ಇದ್ರಿ ದೂರದರ್ಶನ ಚಂದನ ವಾಹಿನಿ ಮೂಲಕ.
ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಅಪರೂಪದ ಹಾಡುಗಳನ್ನು ಕೇಳಿ ಆನಂದಿಸ್ತಾ ಇದ್ದೀರಿ. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳನ್ನು ಕೇಳೋಣ. ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಬಂದು ಹಾಡುಗಳನ್ನು ಹಾಡಿ ರಂಜಿಸಿದಂಥ ಭೀಮ್ ಜಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ ರವರು ಇವತ್ತು ಹಾಡುಗಾರಿಕೆಯಲ್ಲಿ ಭಾಳ ಸೊಗಸಾಗಿ ಹಾಡಿದ್ರಿ. ಧನ್ಯವಾದಗಳು. ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಹಾಡಿದ್ರಿ. ವೀಕ್ಷಕರ ಪರವಾಗಿ, ಎಲ್ಲರ ಪರವಾಗಿ ಮತ್ತು ವಾದ್ಯ ವೃಂದದ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳು. ಇಲ್ಲ, ಈಗ ಮುಂದಿನ ಸರಿಗೆ ನೀವು ಒಂದೊಂದು ಹಾಡಬೇಕು. ಹ್ಞೂ ಸರ್, ಅದೊಂದು ಚಾಲೆಂಜಿಂಗ್. ಗಣೇಶನ ಹಾಡಬೇಕು. ಇನ್ನೊಂದು ವಿಶೇಷ ಏನು ಗೊತ್ತಾ, ನಮ್ಮಲ್ಲಿ ಹಲವಾರು ವಾದ್ಯ ಕಲ್ತಿರೋರು ಇದ್ದಾರೆ ಒಂದೇ ವಾದ್ಯದಲ್ಲಿ. ಈಗ ನಮ್ಮ ಕಿರಣ್ ಕೀಬೋರ್ಡ್ ನುಡಿಸ್ತಾರೆ, ತಬಲಾನು ನುಡಿಸ್ತಾರೆ. ಒಂದಿನ ನಮ್ಮ ಕಿರಣ್ ತಬಲಾ ನುಡಿಸ್ಲಿ ಅಲ್ವಾ? ಖಂಡಿತ ಸರ್. ಕೀಬೋರ್ಡ್ಗೆ ಕಿರಣ್ ಬದಲಿಗೆ ಮಾರುತಿಯವರು ಕಾಡಿಸ್ಕೊಡ್ಲಿ ಅಲ್ವಾ? ಭಾಳ ಸೊಗಸಾಗಿ ಹಾಡಿದ್ರಿ. ದೂರದರ್ಶನ ಚಂದನ ವಾಹಿನಿ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳು. ಅಷ್ಟೇ ಸೊಗಸಾದ ವಾದ್ಯ ಸಹಕಾರ. ಯಾವುದೇ ಹಾಡಿರಲಿ, ಯಾವುದೇ ಇರಲಿ, ನೀವು ತತ್ಕ್ಷಣ ಆ ರಾಗದ ಚರಿಯನ್ನು ಹಿಡಿದು ಅದಕ್ಕೊಂದಿಷ್ಟು ಇಂಪಾದ ಸೊಂಪಾದ ಸೊಗಸಾದ ವಾದ್ಯ ಸಹಕಾರ ಕೊಡ್ತಾ ಇದ್ರಲ್ಲ, ನಿಮಗೂ ಕೂಡ ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇನ್ನಷ್ಟು ಹಾಡುಗಳನ್ನು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.